ಸಮೀರ್ ಬಂಧನಕ್ಕೆ ಬೆಂಗಳೂರಿಗೆ ಧರ್ಮಸ್ಥಳ ಪೊಲೀಸರು ಬಂದಿದ್ರು. ಬೆಳಗ್ಗೆಯಿಂದಲೂ ಕೂಡ ಕಾದು ಆಮೇಲೆ ಸಂಜೆ ಹೊರಟಿದ್ದಾರೆ. ಈಗ ಬನ್ನೇರುಘಟ್ಟದ ಜಿಗಣಿಯ ಹುಲ್ಲಳ್ಳಿಯಲ್ಲಿರುವಂಥ ಸಮೀರ್ನ ನಿವಾಸ. ಸೊ ಪೊಲೀಸರು ಬಂದು ವಾಪಸ್ ತೆರಳುತ್ತಾ ಇರೋದು. ಧರ್ಮಸ್ಥಳ ಪೊಲೀಸರು ಬಂದು ಕಾದು ಹೋಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಮೀರ್ನನ್ನ ವಶಕ್ಕೆ ತಗೊಳ್ಳೋಕೆ ಬಂದಿದ್ರು. ಕಾರಣ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ವಶಕ್ಕೆ ತಗೊಳ್ಳೋಕ್ಕೋಸ್ಕರ ಅಂತಲೇ ಪೊಲೀಸರು ಬಂದಿದ್ದರು. ಇಷ್ಟು ದಿನ ಬಿಟ್ಟುಬಿಟ್ಟು ಈಗ ವಶಕ್ಕೆ ತಗೊಳ್ಳೋಕೆ ಬಂದಿದ್ದಾರೆ. ಸೊ ಇದರ ಎಕ್ಸ್ಕ್ಲೂಸಿವ್ ಆಗಿರುವಂಥ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ವಿ. ಧರ್ಮಸ್ಥಳ ಪೊಲೀಸರು ಬಂದು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸೊ ಯಾವುದೇ ಕ್ಷಣದಲ್ಲಾದರೂ ಸಮೀರ್ ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಅಷ್ಟರೊಳಗೆ ಈಗ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಇವತ್ತು ಕೋರ್ಟಲ್ಲಿ ಬರುತ್ತೆ. ಇವತ್ತೇನಾದರೂ ಅದು ವಿಚಾರಣೆಗೆ ಬರದೇ ಇದ್ದರೆ ರಾತ್ರಿ ಎಲ್ಲಿದ್ದರೂ ಕೂಡ ಎಳ್ಕೊಂಡು ಬರ್ತಾರೆ. ಹೋಗಬೇಕು. ಅವ್ನಿಗೆ ಧೈರ್ಯ ಇದ್ದರೆ, ಅಷ್ಟೊಂದೆಲ್ಲ ಕೂತ್ಕೊಂಡು ಮಾತನಾಡುವಂಥ ವ್ಯಕ್ತಿ ಆಗಿದ್ದರೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕಲ್ಲ. ಅದಕ್ಕೆ ಯಾಕೆ ಭಯ ಪಟ್ಕೊಂಡು ಓಡಾಡಬೇಕು? ಹೌದು, ನನ್ನ ಬಳಿ ಇಂತಿಂಥ ಮಾಹಿತಿ ಇತ್ತು, ನನ್ನ ದಾಖಲೆಗಳಿತ್ತು, ಅದಕ್ಕೆ ನಾನು ಇಷ್ಟೆಲ್ಲ ಮಾತನಾಡಿದ್ದೀನಿ ಅಂತ ಹೇಳಿ. ಬಟ್ ಅವನ ಮೇಲೆ ದಾಖಲಾಗಿರುವಂಥ ಕೇಸ್ಗಳನ್ನು ನೋಡ್ಕೊಳ್ಳಿ. ಸೆಕ್ಷನ್ BNS 240, 192, 353 ಪ್ರಕಾರ ಬಹಳ ಮುಖ್ಯವಾಗಿ ಅದರಲ್ಲಿರುವಂಥದ್ದು ಇದು ದೊಂಬಿ ಮಾಡುವಂಥ ಉದ್ದೇಶದಿಂದ, ಸಾರ್ವಜನಿಕರನ್ನು ಉದ್ರೇಕಗೊಳಿಸುವಂಥ ಉದ್ದೇಶದಿಂದ, ಗಲಭೆಗೆ ಪ್ರಚೋದನೆ ನೀಡುವಂಥ ಉದ್ದೇಶದಿಂದ ಸ್ಪಷ್ಟವಾಗಿದೆ. ಯಾಕೆ ಅಂತಂದರೆ ಅದರಲ್ಲಿ ಬಳಕೆ ಮಾಡುವಂಥದ್ದು ಹಾಗೆ. ನಿಮ್ಮ ರಕ್ತ ಕುದಿತಾ ಇಲ್ವಾ? ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವವರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಮತ್ತು ಅನ್ಯಾಯದ ವಿರುದ್ಧ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಅಂತ ಈ ಸಂದೇಶವನ್ನು ಕೊಟ್ಟಿದ್ದೇನದು? ಅದೇ ದೊಂಬಿ ಎಬ್ಸೋದು, ಗಲಭೆಯನ್ನು ಎಬ್ಸೋದು, ಆಮೇಲೆ ಸುಳ್ಳು ಪ್ರಚಾರವನ್ನು ಮಾಡೋದು, ಸುಳ್ಳಾಗಿ ಹೇಳೋದು. ಅದಕ್ಕೇ ಅಲ್ಲಿ ಹಾಕಿರುವಂಥದ್ದು 240. BNS ಸೆಕ್ಷನ್ 240 ಯಾಕೆ ಹಾಕಿದ್ದಾರೆ? ಒಂದು ಕೇಸ್ ನಡೀತಾ ಇದೆ, ಆ ಕೇಸ್ ಬಗ್ಗೆ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾಗ ಆ ಕೇಸನ್ನು ಹಾಕ್ತಾರೆ. ತಪ್ಪು ಮಾಹಿತಿಗಳನ್ನು ಕೊಡುವಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸುಳ್ಳು ಸುದ್ದಿಯನ್ನು ಕೊಟ್ಟಿರುತ್ತಾನೆ ಅನ್ನುವಂಥದ್ದೇನೆ FIR ಅಲ್ಲಿ ಉಲ್ಲೇಖ ಮಾಡಿರೋದು, ಸುಮೋಟೋ ಕೇಸ್ನಲ್ಲಿ. ಸೊ ಹಾಗಾಗಿ ಈ ವ್ಯಕ್ತಿ ಬಹಳ ಮುಖ್ಯವಾಗಿದ್ದು, ಈ ವ್ಯಕ್ತಿಯನ್ನು ಇಷ್ಟು ದಿನ ಬಿಟ್ಟಿದ್ದೇ ತಪ್ಪಾಗಿದ್ದು. ಕಾರಣ FIR ಆದ ನಂತರವೂ ಕೂಡ ಅನೇಕ ವಿಡಿಯೋಗಳನ್ನು ಮಾಡಿ ಅನೇಕ ರೀತಿಯಾದಂಥ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸಿರೋದು. ಆಮೇಲೆ ಬಳಕೆ ಮಾಡಿರುವಂಥ ಟೀಮ್ನಲ್ಲಿರುವಂಥ ಅನೇಕರು ಕೆಲವು ಶಬ್ದಗಳ ಬಳಕೆ ಮಾಡಿರುವಂಥದ್ದು ತುಂಬ ಟೀಕೆಗಳಿಗೆ ಗುರಿಯಾಗುತ್ತೆ. ಎಂಥ ಶಬ್ದಗಳ ಬಳಕೆ ಮಾಡ್ತಾರೆ ಅಂತ. ಸಮೀರ್ ಅರೆಸ್ಟ್ಗೆ ಬೆಂಗಳೂರಿಗೆ ಬಂದು ವಾಪಸ್ ಆಗಿದ್ದಾರೆ ಧರ್ಮಸ್ಥಳ ಪೊಲೀಸರು. ಈಗಾಗಲೇ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಸಮೀರ್ ಸಿಗದೆ ಧರ್ಮಸ್ಥಳ ಪೊಲೀಸರು ವಾಪಸ್ ಹೋಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇತ್ತು. ಬನ್ನೇರುಘಟ್ಟ ಪೊಲೀಸರನ್ನು ಸಂಪರ್ಕಿಸಿದ್ರು ಧರ್ಮಸ್ಥಳ ಪೊಲೀಸರು. ಕಾರಣ ಅದಕ್ಕೆ ಯಾವುದು ಸ್ಟೇಷನ್ ಬರುತ್ತೆ ಲಿಮಿಟ್ಸು, ಆ ಸ್ಟೇಷನ್ ಅವರು ಸಂಪರ್ಕ ಮಾಡ್ತಾರೆ. ಹುಲ್ಲಳ್ಳಿ ನಿವಾಸದಲ್ಲಿ ಶೋಧವನ್ನು ನಡೆಸಿ ವಾಪಸ್ ಹೋಗಿದ್ದಾರೆ. ಸಮೀರ್ ಅರೆಸ್ಟ್ಗೆ ಬೆಂಗಳೂರಿಗೆ ಬಂದು ಧರ್ಮಸ್ಥಳ ಪೊಲೀಸರು ವಾಪಸ್ ಹೋಗಿದ್ದಾರೆ. ಸೊ ಇದಕ್ಕೆ ಏನೇ ಇದ್ರೂ ಕೂಡ ಲೋಕಲ್ ಪೊಲೀಸರ ಸಂಪರ್ಕವನ್ನು ಮಾಡ್ತಾರೆ. ಅವ್ರು ಎಲ್ಲಿಂದಲೇ ಬರಲಿ, ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿರುವಂಥ ಸಂಪರ್ಕ ಮಾಡಿ ಇಂಥ ಜಾಗಕ್ಕೆ ಇಂಥವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಈಗಾಗಲೇ ಹೇಳ್ತಾ ಇದ್ದೆ ನಿಮಗೆ ನಾನು, ಇದು ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳನ್ನ ಪಬ್ಲಿಕ್ TV ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೇನೂ ಅಷ್ಟೇ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದನ್ನು, ಈ ಕೇಸ್ನಲ್ಲಿ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ಸತ್ಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದೇ ಪಬ್ಲಿಕ್ TV. ಯಾವುದೊಂದು ಕೂಡ ಕಲ್ಪಿತ ಸುಳ್ಳು ಏನೂ ಇಲ್ಲ. ಗುಂಡಿ ಅಗಿಯೋದ್ರಿಂದ ಹಿಡಿದು ನಡೀತಾ ಇರುವಂಥ ಎಲ್ಲ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಈ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಾ. ಧರ್ಮಸ್ಥಳ ಪೊಲೀಸರು ಬಂದು ಹೊರಟು ಹೋಗಿದ್ದಾರೆ. ಈಗ ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಈಗ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಧರ್ಮಸ್ಥಳ ಪೊಲೀಸರು ಇನ್ನೂ ವೇಟ್ ಮಾಡ್ತಾರಾ ಅಥವಾ ಹೊರಟು ಬಿಟ್ರಾ ಧರ್ಮಸ್ಥಳಕ್ಕೆ ಅಂತ? ಅರುಣ್, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ MD ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ದಾಖಲಾಗಿತ್ತು. ಆ FIR ಅಲ್ಲಿ ಆರೋಪಿ ಒಂದಾಗಿ ಮಾಡ್ಕೊಂಡಿದ್ದಂಥ ಪೊಲೀಸರು ಇವತ್ತು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂತಹ ಸಮೀರ್ ಅವರ ಮನೆಗೆ ಬಂದಿರುವಂಥದ್ದು ಧರ್ಮಸ್ಥಳ ಪೊಲೀಸರು ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಬಂದು ಬನ್ನೇರುಘಟ್ಟ ಪೊಲೀಸರ ಸಹಕಾರದೊಂದಿಗೆ ಅವರ ಮನೆಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಆತ ಅಲ್ಲಿ ಮನೆಯಲ್ಲಿಲ್ಲ ಅನ್ನುವಂಥ ಕಾರಣವನ್ನು ತಿಳ್ಕೊಂಡಂಥ ಧರ್ಮಸ್ಥಳ ಪೊಲೀಸರು
ಪೊಲೀಸರು ಅವರ ತಾಯಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಾ ಇರುವಂಥದ್ದು. 24 ಗಂಟೆ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆತನಿಗೆ ಒಂದು ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಸಮೀರ್ ಧರ್ಮಸ್ಥಳ ಪೊಲೀಸರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರ ತಾಯಿಗೆ ಮಾಹಿತಿಯನ್ನು ತಿಳಿಸಿ ಹೋಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈಗಾಗಲೇ ಬೆಂಗಳೂರಿಗೆ ಧರ್ಮಸ್ಥಳ ಪೊಲೀಸರು ಬಂದಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಅವರಿಗೆ ಮೌಖಿಕವಾಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಆರೋಪಿಯಾಗಿರುವಂತಹ MD ಸಮೀರ್ ಅವರು ಮನೆಯಲ್ಲಿಲ್ಲದ ಕಾರಣಕ್ಕಾಗಿ ಅವರ ತಾಯಿಗೆ ನೋಟಿಸ್ ಕೊಡಲಾಗಿದೆ. 48 ಗಂಟೆಗಳ ಒಳಗಾಗಿ ನೀವು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ, ಯಾಕೆ ತಡ ಮಾಡಿದ್ರು ಅನ್ನುವಂಥದ್ದು ನಾಗೇಶ್ ಈ ವಿಚಾರದಲ್ಲಿ. ನೋಟಿಸನ್ನು ಕೊಟ್ಟಿದ್ರು, ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರಲಿಲ್ಲ. ಆ ಕಡೆಗೆ ನಿರೀಕ್ಷಣಾ ಜಾಮೀನು ಹಾಕೊಳ್ಳುವವರೆಗೂ ಕೂಡ ಕಾಯ್ತಾ ಇದ್ರು. ಅವರಿಗಾಗಲೇ ನಿರೀಕ್ಷಣಾ ಜಾಮೀನನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆ ಧನ್ಯವಾದಗಳು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮತ್ತೆ ಸಾಧ್ಯ ಆದರೆ ವಾಪಸ್ ಬರ್ತೀನಿ.